ಹಾಯ್ ಗೈಸ್, ನಾನಿವತ್ತು ತೋಟಕ್ಕೆ ಬಂದಿದ್ದೀನಿ ಅಂಡ್ ಎಲ್ರಿಗೂ ಒಂದು ಅಬ್ಸರ್ವ್ ಮಾಡಿರ್ತೀರಾ, ನೀವು ಈ ಕಡೆ ಮಲೆನಾಡು ಭಾಗಕ್ಕೆ ಅಡಿಕೆ ತೋಟಕ್ಕೆ ಬಂದ್ರೆ ಅಡಿಕೆ ಮರಕ್ಕೆ ಒಂಥರ ಬಳ್ಳಿ ತರ ಸುತ್ಕೊಂಡಿರುತ್ತೆ. ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಂದು ಭಾಗದ ಜನರಿಗೆ ಗೊತ್ತಿರಲ್ಲ ಏನಿದು. ಅಂಡ್ ಯೂಶಲಿ ಅದನ್ನ ನೋಡಿದಾಗ, ಅದ್ರ ಆಕಾರ ನೋಡಿದಾಗ ನಿಮ್ಗೆ ಎಲೆ ಬಳ್ಳಿ ಅಂತ ಅನ್ಕೊಂಡಿರ್ತಾರೆ. ನಾನು ನಿಮಗೆ ತೋರಿಸ್ತೀನಿ ಅದು ಏನಂತ. ಸೊ ಇಲ್ಲಿ ನೋಡ್ತಿರ್ಬೋದು, ಎಲ್ಲಾ ಮರಗಳಿಗೂ ಅದೊಂದು ಬಳ್ಳಿ ಅಂಟ್ಕೊಂಡಿದೆ. ಆಕ್ಚುಲಿ ಅಂಟ್ಕೊಂಡಿರೋದಲ್ಲ, ಇವರೇ ಅದನ್ನ ಬೆಳೆಸಿರ್ತಾರೆ ಅಡಿಕೆ ಮರಕ್ಕೆ. ನಾನು ನಿಮ್ಗೆ ತೋರಿಸ್ತೀನಿ ಅದೇನಂತ. ಇಲ್ಲಿ ನೋಡ್ಬೋದು, ಗೊತ್ತಾಯ್ತಾ ನಿಮ್ಗೆ ಇದೇನಂತ? ಕಾಳುಮೆಣಸು. ಸೊ ಕಾಳುಮೆಣಸು ಎಲೆ ಕೂಡ ಸೇಮ್ ನಿಮಗೆ ವೀಳ್ಯದೆಲೆ ಕಂಡಂಗೆ ಕಾಣಿಸುತ್ತೆ. ಸೊ ತುಂಬ ಜನ ವೀಳ್ಯದೆಲೆ ಬಳ್ಳಿನ ಅದಕ್ಕೆ ಅಂಟಿಸಿರ್ತಾರೆ, ವೀಳ್ಯದೆಲೆ ಬೇಕು ಅಂತ ಅನ್ಕೊಂಡಿರ್ತಾರೆ. ಬಟ್ ನೀವು ಈ ಕಡೆ ಮಲೆನಾಡು ಭಾಗಕ್ಕೆ ಬಂದ್ರೆ, ಸೊ ಎಲ್ಲಾ ಅಡಿಕೆ ತೋಟದಲ್ಲೂ ಆಲ್ಮೋಸ್ಟ್ ಒಂದು ಸ್ವಲ್ಪ ಗಿಡಗಳಿಗೆ ಇದನ್ನ ಬಳ್ಳಿನ ಬೆಳೆಸಿರ್ತಾರೆ. ಏನಕ್ಕಂದ್ರೆ ಕಾಳುಮೆಣಸಿಗೋಸ್ಕರ. ಸೊ ಈ ಅಡಿಕೆ ಮರದ ಜೊತೆಗೆ ಈ ಕಾಳುಮೆಣಸು ಕೂಡ ಬೆಳೆಯುತ್ತೆ. ಸೊ ಈ ಕಾಳುಮೆಣಸನ್ನ ಇದೊಂದು ಸ್ವಲ್ಪ ಹಣ್ಣಾದ್ಮೇಲೆ ಇದನ್ನ ಮತ್ತೆ ಕೊಯ್ದ್ಬಿಟ್ಟು ಬಿಸಿಲಿಗೆ ಒಣಗಿಸಿ ಅದನ್ನ ಅವರು ಕೊಂಡು ದಿನ ಅವ್ರ ಮನೆಗೆ ಯೂಸ್ ಮಾಡ್ಕೋತಾರೆ. ಸೊ ಗೊತ್ತಾಯ್ತಾ? ಕಮೆಂಟ್ ಮಾಡಿ, ನೀವು ಯಾರಾದರೂ ನಿಮ್ಮ ತೋಟದಲ್ಲಿ ಈ ಥರ ಬಳ್ಳಿನ ಬೆಳೆಸಿದ್ರೆ ಆ್ಯಂಡ್ ನೀವು ಹೇಗೆ ಈ ಕಾಳುಮೆಣಸನ್ನ ಯೂಸ್ ಮಾಡ್ತೀರಾ ಅಂತ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಎಷ್ಟು ಬೆಳೆದಿದೆ ಅಂತ. ಕಾಣಿಸ್ತಿದೆ ಅಲ್ವಾ ನಿಮಗೆ? ನೋಡ್ರಿ ಎಷ್ಟು ಸಿಕ್ಕಾಪಟ್ಟೆ ಬೆಳೆದಿದೆ. ನಾನು ಅಲ್ಲೆಲ್ಲೂ ನೋಡಲಿಲ್ಲ, ಇದರಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಬೆಳೆದಿದೆ.